ಹಲೋ. ಸಾಮಾನ್ಯವಾಗಿ ಎಲ್ಲ ಹೂಗಳು ಕೂಡ ಅದೇ ಮರದ ರೆಂಬೆ ಕೊಂಬೆಯಲ್ಲಿ ಬೆಳೆಯೋದು ಸಹಜ. ಆದ್ರೆ ಮಲೇಷಿಯಾ ಮೂಲದ ಈ ಒಂದು ಹೂವು ಟಾರ್ಚ್ ಜಿಂಜರ್ ಅಂತ ಕರೆಯಲ್ಪಡುತ್ತೆ. ಇದು ಯಾಕೆ ಟಾರ್ಚ್ ಜಿಂಜರ್ ಅಂತ ಕರೆಯಲ್ಪಡುತ್ತೆ ಮತ್ತೆ ಹೇಗ್ ಬೆಳೆಯುತ್ತೆ ಅನ್ನೋದನ್ನ ನಾವು ನೋಡುವ. ಆಕರ್ಷಕ ಗುಲಾಬಿ ಬಣ್ಣದ ಈ ಟಾರ್ಚ್ ಶುಂಠಿ ಕೇವಲ ನೋಡ್ಲಿಕ್ಕೆ ಮಾತ್ರ ಸುಂದರ ಅಲ್ಲ, ಇದು ಆಗ್ನೇಯ ಏಷ್ಯಾದ ಅಡುಗೆ ಮನೆಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದೆ. ಮಲೇಷಿಯಾ ಮತ್ತು ಇಂಡೋನೇಷಿಯಾ ಮೂಲದ ಈ ಸಸ್ಯ ಜಿಂಗಿ ಬೇರೀಸ್ ಕುಟುಂಬಕ್ಕೆ ಸೇರಿದ್ದು. ಈ ಸಸ್ಯ ಬೇರು ಕಾಂಡದಿಂದ ಬೆಳೆಯುತ್ತದೆ ಮತ್ತು ಕೇವಲ 70 ದಿನದಲ್ಲಿ 3 ರಿಂದ 6 ಮೀಟರ್ ಎತ್ತರಕ್ಕೆ ತಲುಪುತ್ತದೆ. ಇದರ ಎಲೆಗಳು ಸುಮಾರು 33 ಇಂಚು ಉದ್ದವಿದ್ದು ಬಲವಾದ ನಾರುಗಳಿಂದ ಕೂಡಿರುತ್ತದೆ. ಸುಮಾರು 50 ದಿನಗಳಾಗಿ ಹೂವು ಸಂಪೂರ್ಣವಾಗಿ ಅರಳುತ್ತದೆ. ಒಂದು ಹೂವಿನೊಳಗೆ 100ಕ್ಕೂ ಹೆಚ್ಚು ಎಸಳುಗಳಿರುತ್ತೆ. ಅದಷ್ಟೇ ಅಲ್ಲದೆ ಇಂಡೋನೇಷ್ಯಾದಲ್ಲಿ ಮೀನಿನ ಖಾದ್ಯಗಳು ಮತ್ತು ಸಂಬಲ್ ಚಟ್ನಿಯನ್ನ ತಯಾರಿಸಲಿಕ್ಕೆ ಇದರ ಮೊಗ್ಗು ಮತ್ತು ಕಾಂಡವನ್ನ ಬಳಸ್ತಾರಂತೆ. ಮಲೇಷಿಯಾ ಮತ್ತು ಥೈಲ್ಯಾಂಡ್ನಲ್ಲಿ ಪ್ರಸಿದ್ಧ ಅಸಂಲಕ್ಷ ಸೂಪ್ ಮತ್ತು ಸಲಾಡ್ಗಳಿಗೆ ಈ ಹೂವೇ ಜೀವಾಳ. ಇದರ ಹಣ್ಣುಗಳು ಮತ್ತು ಬೀಜಗಳು ಅಡುಗೆಗೆ ನೈಸರ್ಗಿಕ ಹುಳಿಯ ರುಚಿಯನ್ನ ನೀಡುತ್ತೆ. ಒಟ್ಟಾರೆಯಾಗಿ ನೋಟಕ್ಕೂ ಕಣ್ಣು ಸೆಳೆಯುವ ಅಲಂಕಾರಿಕ ಪುಷ್ಪವಾಗಿ, ಅಡುಗೆಗೆ ರುಚಿ ನೀಡುವ ಅಮೂಲ್ಯ ವಸ್ತುವಾಗಿ ಈ ಟಾರ್ಚ್ ಶುಂಠಿಯು ಪ್ರಕೃತಿಯ ಅಪೂರ್ವ ಸೌಂದರ್ಯ ಮತ್ತು ಔದಾರ್ಯಕ್ಕೆ ಸಾಕ್ಷಿಯಾಗಿದೆ.